ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಮಾಂಗಲ್ಯ ಚೈನ್ ಆರ್ಡರ್ ಬಂದಿದೆ, ಮತ್ತೆ ಒಂದು ಅದಕ್ಕೆ ತಾಳಿಗಳು ಎರಡೂ ಹೊಸ ಮಾಡಿಸಿರೋದು. ಕಸ್ಟಮರ್ ಹತ್ರ ತಾಳಿಗಳು ಆಲ್ರೆಡಿ ಇತ್ತು. ನಾನೇನಂದ್ರೆ ಚೈನ್ ಹೊಸದಾಗಿ ಮಾಡ್ತಿದ್ದೀರಲ್ಲ, ಮತ್ತೆ ಅದ್ರ ಜೊತೆಗೆ ತಾಳಿಗಳು ಕೂಡ ಹೊಸದೇ ಮಾಡಿಸ್ಬಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಹಂಗಾಗಿ ಸರಿ ಆಯ್ತು, ಅದು ಹಿಂಗೆ ತುಂಬಾ ದಿನ ಆಯ್ತು ಮಾಡಿಸಿ ಅಂತ ಹೇಳಿ ಅದನ್ನು ಮಾಡಿಸಿದ್ದಾರೆ. ಇವರು 25 ಗ್ರಾಮಲ್ಲಿ ಮಾಂಗಲ್ಯ ಚೈನ್ ಹೇಳಿದ್ರು. ನಾನು ಹೇಳಿ ನೋಡಿದೆ 30-35 ಗ್ರಾಮಲ್ಲಿ ಮಾಡೋಣ ಅಂತೇಳಿ. ಚೆನ್ನಾಗಿರ್ಬೇಕಂದ್ರೆ ನನ್ನ ಪ್ರಕಾರ ಒಂದು 40 ಗ್ರಾಮಿಂದ 35-40 ಗ್ರಾಮಲ್ಲಿ ಚೆನ್ನಾಗಿರುತ್ತೆ. ಎಷ್ಟು ಕಡಿಮೆ ಆದ್ರೂ ಕೂಡ ಮಿನಿಮಮ್ ಒಂದು 30 ಗ್ರಾಮ್ ಆದ್ರೂ ಇರಬೇಕು, ಆವಾಗ ಚೆನ್ನಾಗಿರುತ್ತೆ ಮಾಂಗಲ್ಯ ಚೈನು. ಪರವಾಗಿಲ್ಲ, ಇದು 25 ಗ್ರಾಮ್ ಕೂಡ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಗ ಬಂದು ನನಗೆ ಪರಿಚಯ ಅಷ್ಟೇ. ಇವರು ಅವ್ರ ಅಮ್ಮ ಅವರು ನನಗೇನು ಪರಿಚಯ ಅಲ್ಲ, ಕಸ್ಟಮರ್ ಅವರು ಹೊಸಬರಿ ಇವರು ಹುಡುಗ ಬಂದು ಇವ್ರ ಮಗ ಬಂದು ನನಗೆ ಪರಿಚಯ. ಹಂಗಾಗಿ ಇವ್ರು ನನಗೆ ಬಂದು ಆರ್ಡರ್ ಮಾಡಿದ್ರು. ಇವರು ಇದು ಮಾಂಗಲ್ಯ ಚೈನ್ ಬಂದ್ಬಿಟ್ಟು 25 ಗ್ರಾಮಲ್ಲೇ ಇರಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಅವ್ರ ಬಜೆಟ್ ಅಷ್ಟೇ ಇತ್ತು. ಯಾಕಂದ್ರೆ ತುಂಬಾ ಕಷ್ಟ ಬಿದ್ದು ಅವರು ಮಾಡಿಸ್ಕೊಳ್ತಿದ್ದಾರೆ. ಒಂದು ವರ್ಷದಿಂದೇನೆ ಇವ್ರು ನನ್ನನ್ನು ಕೇಳಿದ್ರು, ಈ ತರ ಮಾಂಗಲ್ಯ ಚೈನ್ ಮಾಡಿಸ್ಬೇಕು ಅಂತ ಡೀಟೇಲ್ ಕೇಳಿದ್ರು. ಮತ್ತೆ ಯಾಕೋ ಬರ್ಲಿಲ್ಲ ಅವರು ಆ ಟೈಮಲ್ಲಿ, ನಮ್ಮ ಅಂಗಡಿಗೆ ಬರ್ಲಿಲ್ಲ. ಮತ್ತೆ ಇವಾಗ ಏನನ್ಸ್ತೋ ಗೊತ್ತಿಲ್ಲ, ಬಂದು ನಮ್ಗೆ ಏನು ಕ್ವಶನ್ ಮಾಡದೆ ಬಂದು ಆರ್ಡರ್ ಮಾಡಿಬಿಟ್ಟು ಹೊರಟೋದ್ರು. ಇದು ಬಂದು ಫುಲ್ ಅಮೌಂಟ್ ಮೊದಲೇ ಕೊಡಬೇಕಾಗಿತ್ತು, ಫುಲ್ ಅಮೌಂಟ್ ಕೊಟ್ಟಿದ್ದಾರೆ. ಏನು ಹೇಳಿ, ಇನ್ನ ಎಲ್ಲ ಹೇಳಿರೋದು ಮಾಡಿರೋದೇ ಮಾಡ್ತಿರೋದು. ನಿಮ್ಗೆ ಏನಾದ್ರು ಈ ತರ ಬೇಕಿದ್ರೆ ಬಂದು ಜಿಸೋನಲ್ಲಿ ಆರ್ಡರ್ ಮಾಡಿ, ಅಷ್ಟೇ ವಿಷಯ, ಏನಿಲ್ಲ. ಮಾಂಗಲ್ಯ ಚೈನ್ ಬಂದಿದೆ ಆರ್ಡ್ರು, ತಾಳಿಗಳು ಕೂಡ ಆರ್ಡರ್ ಬಂದಿದೆ. ಮಾಂಗಲ್ಯ ಚೈನ್ ಇನ್ನೊಂದಿದೆ, ಆದ್ರೆ ಅದನ್ನ ಹಾಲ್ಮಾರ್ಕ್ ಹೋಗಿದೆ, ಅದನ್ನ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಟೈಮ್ ಇಲ್ಲ. ಅದು ಇನ್ನೊಂದು 40 ಗ್ರಾಮಲ್ಲಿ ಒಂದು ಮಾಂಗಲ್ಯ ಚೈನ್ ಇತ್ತು, ಅದು ಟೈಮ್ ಇಲ್ಲ ವಿಡಿಯೋ ಮಾಡ್ಲಿಕ್ಕೆ, ಯಾಕಂದ್ರೆ ಈಗಲೇ ಲೇಟ್ ಆಗಿ ಹೋಗಿದೆ. ಇದು ಕೊಟ್ಬಿಡ್ಬೇಕು, ಇದು ವಿಷಯ. ಇದು ನೋಡ್ಬೋದು ನೀವು, ಡಬಲ್ ಬೋದು ಅಂತೇಳಿ ಲಾಸ್ಟ್ ಟೈಮ್ ಇದನ್ನ ವಿಡಿಯೋ ಮಾಡಿದ್ದೆ. 35 ಗ್ರಾಮಲ್ಲಿ ಒಂದು ಚೈನ್ ಬಂದಿದೆ ಆರ್ಡರ್ ಅಂತೇಳಿ ವಿಡಿಯೋ ಮಾಡಿದ್ದೆ. ಅದನ್ನ ನೋಡಿ ಕಸ್ಟಮರು ಮಾಡಿದಾರೋ ಇಲ್ಲ ಏನ್ ಮಾಡಿದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸೇಮ್ ಅದನ್ನೇ ಮತ್ತೆ ಮಾಡಿರೋದು ಚೈನು. ಇದು ವಿಷಯ. ಇದು ಬಂದು ಲೈಫ್ ಜಾಸ್ತಿ ಬರುತ್ತೆ, ಯಾಕಂದ್ರೆ ಗಟ್ಟಿ ಇರುತ್ತೆ. 25 ಗ್ರಾಮೇ ಇದೆಯಲ್ಲ ಅಂತೇಳಿ ಅನ್ಕೋಬೇಡಿ, ಗಟ್ಟಿನೇ ಇದೆ ಚೈನ್. ಯಾಕಂದ್ರೆ ದಪ್ಪ ಬರದಿದ್ರು ಕೂಡ ನೀಟಾಗಿ ಬಂದಿದೆ ಚೈನ್. ಇದು ವಿಷಯ. ತಾಳಿಗಳಂತೂ ತುಂಬಾ ಸಣ್ಣವಾಯ್ತು, ಯಾಕಂದ್ರೆ ಅವ್ರ ಬಜೆಟ್ ಅಷ್ಟೇ ಇತ್ತು. 1 ಗ್ರಾಮಲ್ಲೇ ಮಾಡಿ, ಇವರು ಹಳೇದೇ ಇರ್ಲಿ ಬಿಡು ಅನ್ನೋ ಭಾವನೆಯಿಂದ ಇದ್ರು. ನಾನು ಹೇಳ್ದೆ ಬೇಡ, ಹೊಸದಾಗಿ ಮಾಂಗಲ್ಯ ಚೈನ್ ಮಾಡಿಸಿದ್ರೆ ತಾಳಿಗಳು ಮತ್ತೆ ಹೊಸದು ಮಾಡ್ಸೋಣ ಚೆನ್ನಾಗಿರುತ್ತೆ, ಅದು ಹಳೇದು ಇದು ಹೊಸದಾಗಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಹೊಸದು ಮಾಡಿಸ್ಕೊಂಡ್ಬಿಡಿ. ಯಾಕಂದ್ರೆ ಮಾಂಗಲ್ಯ ಚೈನ್ ಮಾಡಿದಾಗ ಆ ತಾಳಿಗಳು ಕೂಡ ಹೊಸದಾಗಿದ್ರೆ ಚೆನ್ನಾಗಿರುತ್ತೆ. ಮತ್ತೆ 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 ಏನಿಲ್ಲ, ಇದಕ್ಕೆ ತಾಳಿಗಳ ಪಕ್ಕದಲ್ಲಿ ಲಕ್ಷ್ಮೀ ಕಾಸಂತೆ, ಗುಂಡುಗಳಂತೆ, ಕರಿಮಣಿಗಳು ಒಂದು 5 ಇರಬೇಕು, ಕೆಂಪು ಮಣಿಗಳು ಒಂದು 5 ಇರಬೇಕು. ಈ ತರ ಎಲ್ಲ ಏನು ಯೋಚನೆ ಮಾಡಿದ್ರೆ ಡಿಸೆಂಟ್ ಆಗಿರೋ ತರ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮ ಮಾಂಗಲ್ಯ ಚೈನ್ ಮಾಡಿಸ್ಬಿಟ್ಟು ನೀವು ತುಂಬಾ ದಿನ ಆಗೋಗಿರುತ್ತೆ, ಬೋರ್ ಆಗೋಗ್ಬಿಟ್ಟಿರುತ್ತೆ. ಮಾಂಗಲ್ಯ ಚೈನ್ ಮಾಡಿಸ್ಬೇಕಂದ್ರೆ ಬಂದು ಜಿಸೋನಲ್ಲಿ ಆರ್ಡರ್ ಮಾಡಿ ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ಳಿ. ಹೇಳಿ ನಿಮ್ ಗಂಡನ್ಗೆ ಹೇಳಿ, ಇಲ್ಲ ತಾಳಿಗಳು ತಾಳಿ ಚೈನ್ ಎಲ್ಲ ತುಂಬಾ ದಿನ ಆಗೋಯ್ತು, ಮಾಡಿಸ್ಬಿಟ್ಟು ಇನ್ನು ಬೇರೆ ಮಾಡಿಸ್ಕೋಬೇಕು ಅಂತ ಹೇಳಿ ಮಾಡಿಸ್ಕೊಳ್ಳಿ. ಮೇಕಿಂಗ್ ಚಾರ್ಜ್ ತುಂಬಾ ಕಡಿಮೆ ಇರುತ್ತೆ ಜಿಸೋನಲ್ಲಿ. ನೋಡ್ಬಿಟ್ಟು ನೀವು ಹೊಸದ್ ಮಾಡಿಸ್ಕೋಬೇಕು. ಇದು ವಿಷಯ. ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕೆ ಮಾಡ್ಕೊಳ್ತಿಲ್ಲ ಯಾರು? ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರಾ ಚಾನಲ್ನ. ಸುಮಾರು ಅಂದ್ರೆ 100 ಜನ ನೋಡಿದ್ರೆ 70 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ಹಂಗೇನೆ ನೋಡ್ತಿದ್ದೀರಾ. ಹಂಗೆ ಮಾಡ್ಕೊಂಡ್ರೆ ನೋಡಿದ್ರೆ ಏನಾಗುತ್ತೆ ಅಂದ್ರೆ ನನಗೆ ಲಾಸ್ ಆಗುತ್ತೆ. ಹೆಂಗಂದ್ರೆ ನೀವು ಅಂದ್ರೆ ಹೊಸದೆಲ್ಲ ನಾನು ಅಪ್ಡೇಟ್ ಮಾಡಿದಾಗಿಲ್ಲ ನಿಮ್ಗೆ ಈ ತರ ಹೇಳಿದ್ದೇನೆ ಹೇಳಿ ಮಾಡಿರೋದನ್ನ ಮಾಡಿ ನಾನು ಹೇಳ್ತಾ ಇರ್ತೀನಿ, ನೀವು ನೋಡ್ತಾ ಇರ್ಬೋದು ಅಷ್ಟೇ. ಇದು ವಿಷಯ. ಹೊಸದಾಗಿ ಏನಿರಲ್ಲ, ಹೇಳಲಿಕ್ಕೆ ಏನಿರಲ್ಲ. ಚೈನ್ ಬಂದಿದೆ, ಆರ್ಡರ್ ಬಂದಿದೆ ಅಂತ ಹೇಳಲಿಕ್ಕೋಸ್ಕರ ವಿಡಿಯೋ ಇರುತ್ತೆ ಅಷ್ಟೇ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಳ ತಿನ್ಬೇಕಂದ್ರೆ ಮಾಡ್ಕೊಂಡಿರಿ. ತುಂಬಾ ನಿಮ್ಗೆ ಬೋರ್ ಅನ್ಸಿದಾಗ ನೋಡ್ತೀರಿ ವಿಡಿಯೋನ ಅಷ್ಟೇ. ಮತ್ತೆ ಇದಕ್ಕೆ ಕಾರ್ಡ್ ಕೂಡ ಹಾಕ್ಸ್ಬಿಟ್ಟಿದ್ದೀನಿ. ಈ ತರ ಕಾರ್ಡ್, ಒಂದು ಸ್ಮಾರ್ಟ್ ಕಾರ್ಡ್ ಒಂದು ಕೊಡ್ತೀನಿ ಕಸ್ಟಮರ್ಗೆ. ಇದು ವಿಷಯ. ಇದರಲ್ಲಿ ತೂಕ ಮೆನ್ಷನ್ ಆಗಿದೆ, 25 ಗ್ರಾಮ್ 180 ಮಿಲಿ ಇದೆ, 92% ಪ್ಯೂರಿಟಿ ಇದೆ, ಎಲ್ಲ ಮೆನ್ಷನ್ ಆಗಿರುತ್ತೆ. ಇದು ವಿಷಯ. ಟಪ್ ಅಂತ ಮುಗೀತು. ಮತ್ತೆ ಇದು ಬಂದು ಗಿಣ್ಣು ಬೊಟ್ಟು ಅಂತೀವಿ, ಇದನ್ನ ತಟ್ಟು ಬೊಟ್ಟು ಅಂತೀವಿ. ನೀವು ಕೆಲಸ ನೋಡ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಯಾಕಂದ್ರೆ ಒಳ್ಳೆ ಕೆಲಸಗಾರ ಕೊಟ್ಟು ಮಾಡಿಸಿರೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ. ಇದು ನೀವು ರೆಡಿಮೇಡಲ್ಲಿ ತಗೊಂಡ್ರೆ ಇಷ್ಟು ಫಿನಿಶಿಂಗ್ ಬರಲ್ಲ. ನಿಮಗೆ ನೋಡೋಕ್ಕೆ ಪಾಲಿಶ್ ಏನೋ ಚೆನ್ನಾಗಿ ಕಾಣುತ್ತೆ. ಮಾಮೂಲಿ ಕೈಯಲ್ಲಿ ಮಾಡಿರೋದಕ್ಕಿಂತ ರೆಡಿಮೇಡಲ್ಲಿ ಪಾಲಿಶ್ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ, ಆದರೆ ಫಿನಿಶಿಂಗ್ ಅಂತೂ ಏನೂ ಚೆನ್ನಾಗಿರಲ್ಲ. ಇದು ನಾನು ಹೇಳೋದು. ಯಾಕಂದರೆ ಮಾಡಿಸ್ಕೊಳ್ಳಿ, ನೀವು ಆಚಾರಿ ಕೊಟ್ಟು ಮಾಡಿಕೊಂಡ್ರೆ ತುಂಬ ನೀಟಾಗಿರುತ್ತೆ. ಅದು ನಾನು ಹೇಳೋದು. ಅಂಗಡಿಯಲ್ಲಿ ರೆಡಿಮೇಡ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಈ ಫಿನಿಶಿಂಗ್ ಎಲ್ಲ ಇಷ್ಟು ನೀಟಾಗಿರಲ್ಲ. ಕೊಂಡಿಗಳು ತುಂಬ ತೆಳುವಾಗಿಟ್ಟಿರ್ತಾರೆ, ಅದೆಲ್ಲ ಇರುತ್ತೆ, ಚೆನ್ನಾಗಿರಲ್ಲ. ನೀವು ಈ ಥರ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಮಾಂಗಲ್ಯ ಚೈನ್ ನೋಡ್ಬೋದು ನೀವು. ಮಾಂಗಲ್ಯ ಚೈನ್ ಬಂದ್ಬಿಟ್ಟು ಇದು ಬಂದು 25 ಗ್ರಾಮ್ ತೂಕ ಇದೆ ಅಂತ ಹೇಳಿದ್ನಲ್ಲ ವಿಡಿಯೋದಲ್ಲಿ.
ಇದು ಡಬಲ್ ಬದ್ದು ಅಂತೀವಿ ನಾವು ಇದನ್ನು. ಇದೇನಾದರೂ ಸ್ವಲ್ಪ ಸಣ್ಣ ಕಾಣ್ತಿದ್ರು ಕೂಡ ತುಂಬ ಲೈವ್ ಬರುತ್ತೆ ಇದು. ನಾನು ಹೇಳೋದೇ ನಿಮಗೆ, ನೀವು ದಪ್ಪದಾಗಿ ಮಾಡಿಸ್ಕೋಬೇಕು ನೀವು ಅಂದ್ಕೊಳ್ತೀರ, ನಾವು ಇಷ್ಟು ಚಿನ್ನ ಇಟ್ಟು ಮಾಡಿಸಿದ್ದೀವಿ ಆದರೂ ಕೂಡ ದಪ್ಪ ಕಾಣಿಸಿಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ನಾನು ಹೇಳೋದೇ, ನೀವು ದಪ್ಪದಾಗಿ ಕಾಣಿಸ್ಬೇಕು ಅಂದರೆ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಏನಲ್ಲ, ಇನ್ನು ಈಸಿ ಕೆಲಸನೇ ಅದು, ಆಯಿತಾ. ಇದು ಹ್ಯಾಂಡ್ಮೇಡ್ ಮಾಡೋದು ತುಂಬ ಟೈಟಾಗಿ ಇದು ಫಿಟ್ ಅಲ್ಲ. ಇವು ನೀವು ನೋಡ್ಬೋದು, ಒಂದಕ್ಕೊಂದು ಗ್ಯಾಪ್ ಇದ್ದೀರಾ ನೀಟಾಗಿ ಮಾಡಿರ್ತಾರೆ. ಇದು ವಿಷಯ ತುಂಬ ಚೆನ್ನಾಗಿ ಬಂದಿದೆ ಚೈನ್. 25 ಗ್ರಾಮ್ ಆದರೂ ಕೂಡ ಚೆನ್ನಾಗಿ ಬಂದಿದೆ. ಏನಂದರೆ ಇದಕ್ಕೆ ಜಾಸ್ತಿ ತೂಕ ಆಗಬಾರ್ದು, ತಾಳಿಗಳಾಗಿರ್ಬೋದು ಏನೇ ಆಗಿರ್ಬೋದು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಮತ್ತು ರೆಡಿಮೇಡಲ್ಲಿ ನೀವು ನೋಡ್ಬೋದು, ಈ ಕೊಂಡಿಗಳು ಸುಮ್ಮನೆ ಸಂಬಂಧ ಇಲ್ದಿರೋ ದೊಡ್ಡದಾಗಿ ಇಟ್ಬಿಟ್ಟಿರ್ತಾರೆ, ನೆಸಿಟಿ ಇಲ್ದಿರ, ಆ ಥರ ಎಲ್ಲ ಇರಬಾರ್ದು. ಇದಕ್ಕೆ ಎಷ್ಟು ನೆಸಿಟಿ ಇದೆಯೋ ಅಷ್ಟೇ ಇರಬೇಕು ದಪ್ಪ ಕೊಂಡಿಗಳು. ಸುಮ್ಮನೆ ದೊಡ್ಡದಾಗಿ ಇಟ್ಬಿಟ್ಟಿರ್ತಾರೆ ನೆಸಿಟಿ ಇಲ್ದಿರ. ಏನಂದರೆ ನಿಮ್ಗೆ ಬಿಲ್ಡಪ್ಪ ಕಾಣೋ ಥರ, ಏನಂದರೆ ಕೊಂಡಿಗೆ ಇಷ್ಟು ದಪ್ಪ ಇದೆ ಅಂದರೆ ಚೈನ್ ಇನ್ನು ಎಷ್ಟು ಗ್ಯಾರಂಟಿ ಇರುತ್ತೋ ಅನ್ನೋ ಥರ ಇರುತ್ತೆ. ಆ ಥರ ಏನಿಲ್ಲ, ಕೊಂಡಿಗಳು ಸಣ್ಣದಾಗಿದ್ರೇ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನಾನು ಹೇಳೋದಷ್ಟೇ, ಮತ್ತು ನಿಮ್ಗೆ ಪದೇ ನಾನು ಹೇಳೋದಷ್ಟೇ. ಇದ್ರ ಪಕ್ಕದಲ್ಲಿ ಕರಿಮಣಿಗಳಂತೆ ಮತ್ತು ಲಕ್ಷ್ಮೀ ಕಾಸಂತೆ, ಚಿನ್ನದ ಗುಂಡುಗಳಂತೆ ಇವೆಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಗಂಟೆ ಅಂತೂ ಬಾರಿಸ್ಬಿಡ್ತಿದ್ದಾರೆ. ಇವತ್ತು ಶುಕ್ರವಾರ, ಕಾರ್ಡ್ ತೋರಿಸ್ಬೇಕಾಗಿತ್ತು ನನಗೆ. ಮತ್ತು ನೀವು ನೋಡ್ಬೋದು ಕಾರ್ಡಲ್ಲಿ ತೂಕ ಮೆನ್ಷನ್ ಆಗಿರುತ್ತೆ. ತೂಕ ಬಂದು 25 ಗ್ರಾಮ್ 180 ಮಿಲಿ ಇದೆ. ಪ್ಯೂರಿಟಿ ಬಂದು 92% ಇದೆ. 22 ಕ್ಯಾರೆಟ್ ಗೋಲ್ಡು, 916 ಹಾಲ್ಮಾರ್ಕ್ ಎಲ್ಲ ಆಗಿದೆ. ಅಷ್ಟೇ, ಇನ್ನೇನಿಲ್ಲ. ಯೋಚನೆ ಮಾಡಿದ್ರೆ ಬೇಗ ನೀವು ಮಾಂಗಲ್ಯ ಚೈನ್ ಎಲ್ಲ ಮಾಡಿಸ್ಕೊಳ್ಳಿ. ಮೇಕಿಂಗ್ ಚಾರ್ಜ್ ಅಂತೂ ತುಂಬ ಕಡಿಮೆ ಇರುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಪ್ಲೀಸ್, ಮರಿಬೇಡಿ.